ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂಕೋಲಾದ ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತಹ ಸಂತ್ರಸ್ತರಿಗೆ ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಧರ್ಮಸ್ಥಳ ಸಂಘದಿಂದ ಕೊಟ್ಟಂತಹ ಸಾಲವನ್ನ ಯಾಕೆ ನೀವು ಮನ್ನಾ ಮಾಡಬಾರದು, ಈ ಸಂತ್ರಸ್ತರ ಮೇಲೆ ಇರುವಂತಹ ಸಾಲವನ್ನ ಯಾಕೆ ಮನ್ನಾ ಮಾಡಬಾರದು ಅಂತ ಕೇಳಿದಂತಹ ಪ್ರಶ್ನೆಗೆ ತಟ್ಟನೆ ಧರ್ಮದರ್ಶಿಗಳು ಒಂದು ಉತ್ತರವನ್ನು ಕೊಡ್ತಾರೆ. ಆ ಸಾಲವನ್ನ ನಾವು ಕೊಟ್ಟಿದ್ದಲ್ಲ, ಬ್ಯಾಂಕ್ನವರು ಕೊಟ್ಟಿದ್ದು ಅಂತ ಅವರೇ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ. ಹೀಗಾಗಿ ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಂದನೇದ್ದು, ಒಂದು ವೇಳೆ ಬ್ಯಾಂಕಿನವರು ಆ ಸಾಲವನ್ನು ಕೊಟ್ಟಿದ್ದೇ ಆದ್ರೆ ನೀವು ಧರ್ಮಸ್ಥಳದ SKDRDP ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ನಾವು ಕೊಟ್ಟಿದ್ದೇವೆ ಅಂತ ಹಾಕೊಂಡಿದ್ದೀರಿ ಯಾಕೆ? ಇವತ್ತಿನ ಡೇಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ನಿಮ್ಮದೇ ವೆಬ್ಸೈಟ್ನಲ್ಲಿ SKDRDP ಆಫಿಷಿಯಲ್ ವೆಬ್ಸೈಟ್ನಲ್ಲಿ 24,386 ಕೋಟಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಂತ ಇದೆ. ಯಾಕೆ ಹಾಕೊಂಡಿದ್ದೀರಾ? ಬ್ಯಾಂಕ್ ಲೋನ್ ಕೊಟ್ರೆ ನೀವು ಯಾಕೆ ಹಾಕೊಂಡಿದ್ದೀರಾ? ಇದು ಮೊದಲನೇ ಪ್ರಶ್ನೆ. ಎರಡನೇದ್ದು, ಬ್ಯಾಂಕ್ನವರು ಏನಾದರೂ ಸಾಲ ಕೊಟ್ಟಿದ್ದೇ ಆದ್ರೆ ನೀವು ಯಾಕೆ ಸಾಲವನ್ನು ರಿಕವರಿ ಮಾಡೋಕೆ ವಾರ ವಾರ ನಿಮ್ಮ ಸಂಘದವರು ಹೋಗ್ತಾ ಇದ್ದಾರೆ? ಬ್ಯಾಂಕ್ನವ್ರು ಸಾಲ ಕೊಟ್ರೆ ಬ್ಯಾಂಕ್ನವ್ರು ಹೋಗ್ಬೇಕಲ್ಲ ರಿಕವರಿ ಮಾಡೋದಕ್ಕೆ. ಯಾಕೆ ನೀವು ನಿಮ್ಮ ಸಂಘದವರು, SKDRDP ಸಂಘದವರು, ಸಂಘದ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು ಯಾಕೆ ಹೋಗ್ತಾ ಇದ್ದಾರೆ? ಬ್ಯಾಂಕ್ನವ್ರು ಕೊಟ್ರೆ ಬ್ಯಾಂಕ್ನವ್ರು ಹೋಗಿ ರಿಕವರಿ ಮಾಡ್ಕೊಳ್ಳಿ. ಮೂರನೇ ಪ್ರಶ್ನೆ, ಬ್ಯಾಂಕಿನವರೇ ಕೊಟ್ಟಿದ್ದೇ ಆದ್ರೆ ಬ್ಯಾಂಕಿನ ನಿಯಮ ನಿಬಂಧನೆಗಳು ಇದೆ. ಪ್ರತಿ ವಾರ ಸಾಲವನ್ನ ರಿಕವರಿ ಮಾಡುವಂಗಿಲ್ಲ. ಬ್ಯಾಂಕ್ ಏನು ಒಂದು ಅದರ ನಿಯಮಿತ ಪ್ರಕಾರ ಬಡ್ಡಿ ದರ ಇದೆ, ಅದು 8ರಿಂದ 10% ಒಳಗಡೆ ಇದೆ. ಒಂದೊಂದು ಬ್ಯಾಂಕಿಗೆ ಒಂದೊಂದು ರೀತಿ ಬಡ್ಡಿ ದರ ಇದೆ. ನೀವು ಯಾಕೆ 20ಕ್ಕಿಂತ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 20%ಕ್ಕಿಂತ ಜಾಸ್ತಿ ಆಗ್ತದೆ. 20ರಿಂದ 40% ವರೆಗೆ ಬಡ್ಡಿ ದರ ಇದೆ. ಯಾಕೆ? ನೀವು SKDRDP ನಾವು ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಬ್ಯಾಂಕಿನವ್ರು ಕೊಟ್ರೆ ನೀವು BC ಟ್ರಸ್ಟ್ ಏಜೆಂಟ್, ನೀವು ಯು ಆರ್ ಕಮಿಷನ್ ಏಜೆಂಟ್, ಕಮಿಷನ್ ದುಡ್ಡು ತಗೊಳ್ಳುವಂತ ಏಜೆಂಟ್ ನೀವು. ಇದರಲ್ಲಿ ಅಭಿವೃದ್ಧಿ ಹೇಗೆ ಬಂತು, ಗ್ರಾಮೀಣ ಅಭಿವೃದ್ಧಿ ಹೇಗೆ ಬಂತು? ಇದನ್ನಕ್ಕೆ ನೀವು ಉತ್ತರವನ್ನ SKDRDP ಮುಖ್ಯಸ್ಥರು ಮತ್ತು ಧರ್ಮದರ್ಶಿಗಳು ಇದಕ್ಕೆ ಉತ್ತರವನ್ನ ಕೊಡಲೇಬೇಕು. ನೀವು ಹೇಳಬಹುದು ನಾವು ನಮ್ಮ ಸಂಘದಿಂದ ನಾವು ವಾರ ವಾರ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ. ಸಂಘದ ನಿಯಮಗಳನ್ನ BC ಟ್ರಸ್ಟ್ಗೆ ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ. ಆ ಸಂಘ ಏನಿದೆ ನೀವೇ ಹೇಳ್ಕೊಂಡಂಗೆ, ನಿಮ್ಮ ಟ್ರಸ್ಟ್ ನಲ್ಲಿನೇ ಬರ್ಕೊಂಡಂಗೆ, ನಿಮ್ಮ ವೆಬ್ಸೈಟ್ ನಲ್ಲೇ ಬರ್ಕೊಂಡಂಗೆ ಇಟ್ ಇಸ್ ಅ ನಾನ್ ಪ್ರಾಫಿಟ್ ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಇರೋದ್ರಿಂದ ನೀವು ಆ ನಿಯಮಗಳನ್ನ ಕಮಿಷನ್ ಏಜೆಂಟ್ ಇರುವಂತಹ BC ನಿಯಮಕ್ಕೆ ಬಿಸಿನೆಸ್ ಕರೆಸ್ಪಾಂಡೆನ್ಸ್, ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್ಗೆ ಅನ್ವಯ ಮಾಡೋಕ್ ಆಗೋದಿಲ್ಲ. ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರೋದು, ನೀವು ಮೆಡಿಕಲ್ ಶಾಪ್ ಲೈಸೆನ್ಸ್ ಅನ್ನ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದೀರಿ. ಮೆಡಿಕಲ್ ಶಾಪ್ ಲೈಸೆನ್ಸ್ ಟ್ರಸ್ಟ್ ನಿಯಮಗಳನ್ನ ತೋರಿಸಿ ನೀವು ಬಡ್ಡಿ ದಂಧೆ ಮಾಡ್ತಾ ಇದ್ದೀರಿ. ಇದು ಅಕ್ರಮ ಬಡ್ಡಿ ದಂಧೆ ಆಗುತ್ತೆ. ದಯವಿಟ್ಟು ಸಂಬಂಧಪಟ್ಟಂತವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ದಯವಿಟ್ಟು ಜನರು ಜಾಗೃತರಾಗಬೇಕು. ಯಾವಾಗ ಇವರು ಲೋನ್ ಮನ್ನಾ ಮಾಡಿ ಅಂತ ಹೇಳಿದ್ರೆ ಅದು ನಮ್ದಲ್ಲ ಅಂತ ಹೇಳ್ತಾರೆ. ಮನೆಗೆ ವಸೂಲಿ ಮಾಡಬೇಕಾದ್ರೆ ಇದ್ರ ಧರ್ಮಸ್ಥಳದ ದುಡ್ಡು ಅಂತ ಹೇಳ್ತಾರೆ. ಅದಕ್ಕೆ ಜನ ಇದನ್ನ ಅರ್ಥ ಮಾಡ್ಕೋಬೇಕು, ಜನರು ಜಾಗೃತರಾಗಬೇಕು. ಇದು ಒಂದು ಗೋಲ್ಮಾಲ್ ನಡೀತಾ ಇದೆ, ಒಂದು ಅಕ್ರಮ ಬಡ್ಡಿ, ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ, ರಾಜ್ಯದಲ್ಲಿರುವಂತ ಎಲ್ಲರೂ ಕೂಡ ಜಾಗೃತರಾಗಿ ಅಂತ ನಾವು ವಿನಂತಿ ಮಾಡ್ತೀವಿ. ಇದು ರೈಟ್ ನ್ಯೂಸ್.